ಪ್ರೀತಮ್, ಇಲ್ಲಿ ನೋಡು, ಎಷ್ಟು ವನವಾಗಿದೆ. ಈ ಪ್ರಯತ್ನ ನೋಡ್ತಾ ಇದ್ರೆ ಮನಸ್ಸಿಗೆ ಅದೆಷ್ಟು ಸಂತೋಷವಾಗ್ತದೆ ಗೊತ್ತಾ. ಆದಷ್ಟು ಬೇಗ ನಮ್ಮ ಕನಸು ನನಸಾಗುತ್ತದೆ ಎಂದು ನನಗೆ ನೆನೆಸಿಕೊಂಡರೆ ಸಾಕು, ರೋಮಾಂಚನವಾಗ್ತಾ ಇದೆ. ನನಗೂ ಆಗ ಅನಿಸುತ್ತೆ ಪ್ರಯತ್ನ. ಈ ಕ್ಷಣ ಹೀಗೆ ಇರಲಿ, ನಾವಿಬ್ಬರು ಹೀಗೆ ಎಂದಿಗೂ ಜೊತೆಯಾಗೇ ಇರೋಣ ಅನಿಸುತ್ತೆ. ಹೌದು, ನಾವಿಬ್ಬರು ಜೊತೆಯಾಗಿ ಹೀಗೆ ಇದ್ದರೆ ಈ ಸಲ ಪರೀಕ್ಷೆಯಲ್ಲಿ ಪಾಸ್ ಆದಂತೆ ಸರಿ. ಏಕೆ ಅನುಮಾನವೇ? ನಾವು ಎಷ್ಟು ಪ್ರೀತಿಸಿದರೂ ನಮ್ಮ ಪ್ರೀತಿ ನಮ್ಮ ವಿದ್ಯಾಭ್ಯಾಸಕ್ಕೆ ಧಕ್ಕೆ ತರದು ಪ್ರಿಯ. ಹೌದು, ನಿಮ್ಮ ಮಾತು ಸತ್ಯ. ಯಾಕಂದರೆ ಈ ನಮ್ಮ ಪ್ರೀತಿ ಎಂದೆಂದು ವಿದ್ಯಾಭ್ಯಾಸಕ್ಕೆ ಧಕ್ಕೆ ತರದು. ಯಾಕಂದರೆ ನಮ್ಮದು ಪವಿತ್ರ ಪ್ರೇಮ. ಪ್ರೇಮ ಸುಂದರವಾದ ಕನಸು. ಪ್ರೇಮಕ್ಕೆ ದೇವರ ಮತ್ತು ಧರ್ಮದ ಬಲವಿದೆ. ಹೌದು, ನಿಮ್ಮ ಮಾತು ಸತ್ಯ. ಪ್ರೇಮದ ತಪಸ್ಸಿನಲ್ಲಿರುವ ಎಲ್ಲರೂ ಕವಿಯಾಗಿ ಬಿಡುತ್ತಾರೆ. ಪ್ರಿಯ, ನಮ್ಮಿಬ್ಬರ ಪ್ರೇಮ ಪುಷ್ಪದಲ್ಲೇ ತುಂಬಿಕೊಟ್ಟಿರುವ ಜೇನುತುಪ್ಪದಂತೆ ಸಿಹಿಯಾಗಿದೆ. ಇದರಿಂದ ಎಂದೆಂದಿಗೂ ಕಥೆಯಾಗದು. ಹೌದು, ಪ್ರೇಮದಲ್ಲಿರುವವರು ಎಲ್ಲರೂ ನಿಜವಾದ ಪ್ರೇಮಿಗಳಲ್ಲವೇ? ಈ ಏಕಾಂತವಾದ ಸ್ಥಳದಲ್ಲಿ ನಾವು ನಮ್ಮನ್ನು ಮರೆತು ನಮ್ಮ ಮನಸ್ಸಿನ ಪ್ರೇಮವನ್ನು ಹಂಚಿಕೊಳ್ಳುತ್ತಿದ್ದೇವೆ. ಹೌದು, ಈ ಜನ್ಮದಲ್ಲೇ ಅಲ್ಲ, ಪ್ರತಿ ಒಂದು ಜನ್ಮದಲ್ಲೂ ನಾನು ನಿಮ್ಮ ಜೊತೆ ಆಗಿರಬೇಕೆಂದು ಆಸೆ ಪಡುತ್ತಿದ್ದೇನೆ ಮತ್ತು ನಿಮ್ಮ ಸಾವಿನಲ್ಲಿ ಕೂಡ ಒಂದಾಗಬೇಕು. ಇದೇನು ಪ್ರಿಯ, ಹೀಗೆ ಮಾತನಾಡುತ್ತೀಯ? ಈ ಕೆಟ್ಟ ಮಾತು ನಿನ್ನ ಬಾಯಿಯಿಂದ ಎಂದಿಗೂ ಬರಬಾರದು. ನಿನ್ನಲ್ಲಿರುವ ಜೀವ ನನ್ನದು. ಎಂತಹ ಸಂದರ್ಭದಲ್ಲಿಯೂ ಸೇರು ಬಾ ನನ್ನ ಜೀವವೇ. ನಿಮ್ಮ ಜೀವವೇ ನಾನಾಗಬೇಕು. ನಿಮ್ಮ ಪ್ರತಿ ಹಾಡಿನಲ್ಲೂ ನಿಮ್ಮ ಪ್ರತಿ ಕನಸಿನಲ್ಲಿಯೂ ನಾನೇ ಇರಬೇಕು ಕಣ. ಪ್ರಿಯಾ, ಈ ದೇಹದಲ್ಲಿ ಉಸಿರಿರುವವರೆಗೂ ನಿನ್ನ ಹೆಸರಿನ ಜಪವೇ ನನ್ನದಾಗಿರುತ್ತದೆ. ನಮ್ಮ ಇಷ್ಟೊಂದು ಒಡನಾಟದಲ್ಲಿ ನಮಗೊಂದು ಬೇಸರಾಗಲಿಲ್ಲ ಅಲ್ವೇ ಪ್ರಿಯಾ? ಹೌದು ಪ್ರಿಯಾ. ನೋಡಿ, ಮತ್ತೆ ಇದೇ ಸಂತೋಷದಲ್ಲಿ ಇಬ್ಬರು ಸೇರಿ ಹಾಡಿ ನಡೆಯೋಣವೇ?
ಇಲ್ಲ. ಇವನಿಗೆ ನಮ್ಮದೇ ರೀತಿಯಾದ ಸರಿಯಾದ ಬುದ್ಧಿಯನ್ನು ಕಲಿಸಬೇಕು. ನೀನು ಹೇಳುತ್ತಿರುವುದು ನಿಜ. ಇವನಿಗೆ ಎಷ್ಟು ತಿಳಿಸಿ ಹೇಳಿದರೂ ನಮ್ಮ ಮಾತು ಕೇಳುತ್ತಿಲ್ಲ. ಇವನಿಗೆ ಏನಿದ್ದರೂ ದಂಡಂ ದಶಗುಣಂ ಬಲ್. ನೋಡಿ, ನೀವು ಎಷ್ಟೇ ಹೇಳಿದರೂ ನಾನು ಮಾತ್ರ ನನ್ನ ಪ್ರಿಯಳನ್ನು ಈ ಜನ್ಮದಲ್ಲೇನು ಯಾವ ಜನ್ಮದಲ್ಲೂ ಅವಳಿಂದ ದೂರವಾಗಲಾರೆ. ಓಹೋ, ಇವನು ಮಾತಿನಿಂದ ಮನೆಯುವ ಮನುಷ್ಯನಲ್ಲ. ಇವನಿಗೆ ನನ್ನ ಚಾಟಿಯ ಬುದ್ಧಿ ಕಲಿಸುತ್ತದೆ. ನೋಡಿ, ನೀನು ಹೊಡೆಯುತ್ತಿರುವುದು ನನ್ನ ದೇಹಕ್ಕೆ ಮಾತ್ರ. ನನ್ನ ಮನಸ್ಸಿನಲ್ಲಿ ನಿರ್ಧಾರ ಹತಳವಾದದ್ದು. ನನ್ನ ಪ್ರಿಯವನ್ನು ನಾನು ಎಂದಿಗೂ ಬಿಡಲಾರೆ. ಪ್ರಿಯ 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 ಅಂತ ಕರೆಯುವ ಎಲ್ಲ ಅವಳ ಹೆಸರು ಪ್ರಾರ್ಥನಾ. ಪ್ರಿಯ ಅಂತೆ ಪ್ರಿಯ. ಪ್ರಿಯ ಎನ್ನುವುದು ನನ್ನ ಹೃದಯಾಂತರೊಳಗೆ ಬಂದ ಹೆಸರು. ಅದು ನನ್ನಪ್ಪನಿಗೆ ಮಾತ್ರ ಮೀಸಲು. ನನ್ನ ಹೃದಯದ ಪ್ರತಿ ಬಡಿತವೇ ಪ್ರಿಯ ಪ್ರಿಯ ಎಂದು. ಮತ್ತೆ ಅವಳ ಹೆಸರನ್ನು ಜಪಿಸುವೇನೆ ಲೋಫರ್. ಒಳ್ಳೆಯದಾಗಿ ಹೇಳುತ್ತೇನೆ, ಅವಳನ್ನು ಮರೆತು ದೂರ ಹೋಗಿಬಿಡಬೇಕು. ಇಲ್ಲವಾದರೆ ನಿನ್ನ ಪ್ರಾಣವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಪ್ರಾಣಕ್ಕೋಸ್ಕರ ಎದುರುವನಲ್ಲ ಈ ಪ್ರಿಯತಮ್. ಪ್ರೀತಿಗೋಸ್ಕರ ಪ್ರಾಣ ಬೇಕಾದರೂ ಕೊಡಬಲ್ಲ. ಒಂದು ಮಾತು ಕೇಳುತ್ತೇನೆ, ನಾನು ನನ್ನ ಪ್ರಿಯ ಒಂದಾದರೆ ನಿಮಗೇನು ತೊಂದರೆ? ಅಂದರೆ ನಮ್ಮಿಬ್ಬರಿಗೆ ಬೇಕಾದ ಹೆಣ್ಣು ನಮ್ಮಿಬ್ಬರಿಗೆ ಸಿಗದ ಮೇಲೆ ನಿನಗೆ ಸಿಗಬಾರದು. ಪಾಪಿಗಳೇ, ನಿಮ್ಮ ಸ್ವಾರ್ಥಕ್ಕೋಸ್ಕರ ನನ್ನ ಪವಿತ್ರ ಪ್ರೀತಿಯನ್ನೇ ಬಲಿ ತೆಗೆದುಕೊಂಡಿರುವರೆ. ನಿಮಗೆ ಆ ದೇವರು ಎಂದಿಗೂ ಒಳ್ಳೆಯದು ಮಾಡುವುದಿಲ್ಲ. ನೀವು ಹಾಳಾಗಿ ಹೋಗುತ್ತೀರಿ. ಮುಚ್ಚ ಬಾಯಿ. ಯಾರು ಹಾಳಾಗುತ್ತಾರ ನೋಡೋಣ. ಇವನ ಹತ್ರ ಏನೋ ಮಾತು. ಆ ಪ್ರಾರ್ಥನೆಗಳನ್ನು ಎಳೆದುಕೊಂಡು ಬಂದು ನಾವುಗಳು ಇವಳ ಮುಂದೆ ಅವಳ ಶೀಲಭಂಗ ಮಾಡಿ ಮನಸಾರ ಅನುಭವಿಸೋಣ. ಹೌದು, ನೀನು ಹೇಳ್ತಿರುವುದು ಸರಿ. ಇವನು ಎಷ್ಟು ಹೇಳಿದರೂ ನಮ್ಮ ಮಾತಿ ಕೇಳುತ್ತಿಲ್ಲ. ಇವನ ಎದುರಿಗೆ ಅವಳನ್ನು ಕೊಲೆ ಮಾಡೋಣ. ಬೇಡ, ನನ್ನವಳಿಗೆ ಏನು ಮಾಡಬೇಡಿ. ಅವಳನ್ನಂದುಕೊಂಡರೆ ನನ್ನ ಹೃದಯ ಸಹಿಸದು. ಪ್ಲೀಸ್ ಪ್ಲೀಸ್, ನಿಮ್ಮ ಕಾಲಿಗೆ ಬೀಳುತ್ತೇನೆ. ಪ್ಲೀಸ್ ಬಾಯಿ ಮಾತಿಗೆ ಬಗ್ಗುವ ಮನುಷ್ಯ ಇವನಲ್ಲಬೇಕೆ. ಆ ಪ್ರಾರ್ಥನೆಗಳನ್ನು ಎಳೆದುಕೊಂಡು ಬಂದು ನಾವುಗಳು ಇವಳ ಮುಂದೆ ಅವಳಿಗೆ ಚಿತ್ರಹಿಂಸೆ ಕೊಟ್ಟು ಅವಳ ದೇಹದ ಜೊತೆಗೆ ಆಟವಾಡಿ ಕೊಲೆ ಮಾಡೋದರಾಯ್ತು. ಹೌದು, ಇದೇ ಸರಿಯಲ್ಲವೇ? ಅಯ್ಯೋ ಬೇಡ, ಈ ರೀತಿ ಮಾತನಾಡಬೇಡಿ. ನನ್ನ ಮೇಲೆ ಕರುಣೆ ತೋರಿ. ಬೇಕಾದರೆ ನನ್ನನ್ನು ಕೊಂದು ಬಿಡಿ. ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡಿ. ಆದರೆ ನನ್ನ ಪ್ರಿಯನಿಗೆ ಮಾತ್ರ ಏನು ಮಾಡಬೇಡಿ. ಪ್ಲೀಸ್. ನಾವು ಹೇಳುವುದು ಒಂದು ಮಾಡುವುದು ಮತ್ತೊಂದು ತಿಳಿಯಬೇಡವೋ ಮೂರ್ಖ. ಎದುರು ಪಬ್ಲಿಕ್ ಸಿನಿಮಾ ನೋಡುತ್ತೀಯೋ, ನಾವು ಹೇಳಿದಂತೆ ಕೇಳುತ್ತೀಯೋ? ಅಯ್ಯೋ ದೇವರೇ, ನಾನೇನು ಮಾಡಲಿ? ಯಾವ ಪಾಪ ಮಾಡಿದೆನೆಂದು ನನಗೆ ಈ ಶಿಕ್ಷೆ? ಏನು ಮಾಡಲಿ? ನನ್ನ 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 ಪ್ರಿಯವನ್ನು ನಾನು ಹೇಗೆ ಮರೆಯಲಿ? ಇಲ್ಲ ಇಲ್ಲ, ಇದೊಂದು ಸಾಧ್ಯವಿಲ್ಲ. ಇದೊಂದು ಸಾಧ್ಯವಿಲ್ಲ. ಸರಿ ವಿನಾಶ್, ಇಲ್ಲೇ ಇರು. ನಾನು 10 ನಿಮಿಷದಲ್ಲಿ ಆ ಬಡ ಪ್ರಾರ್ಥನೆಗಳನ್ನು ಎಳೆದುಕೊಂಡು ಬರ್ತೇನೆ. ಬೇಡ, ನಿರ್ದಯಿಗಳಾಗಬೇಡಿ. ನನ್ನ ಮೇಲೆ ಕರುಣೆ ತೋರಿ. ಬೇಕಾದರೆ ನನ್ನನ್ನು ಕೊಂದು ಬಿಡಿ. ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡಿ. ಹಾಗಾದರೆ ನೀನೀಗ ನಾವು ಹೇಳಿದ್ದಂತೆ ಕೇಳಿದ್ದೆ ಆದರೆ ಆ ಪ್ರಾರ್ಥನಾ ಮಾನ ಪ್ರಾಣ ಎರಡೂ ಉಳಿಯುತ್ತವೆ. ಇಲ್ಲವಾದರೆ
ನೀವು ಏನಂತ ಕೇಳುತ್ತೇನೆ ಹೇಳಿ, ನಾನೀಗ ಏನು ಮಾಡಬೇಕು ಹೇಳಿ. ಸಿಂಪಲ್, ವೆರಿ ಸಿಂಪಲ್. ನೀನು ಅವಳನ್ನು ಬಿಟ್ಟು ದೂರ ಹೋಗಬೇಕು. ಆಗ ನಮ್ಮದೇ ದಾನ ಭಾರ. ಆಯ್ತು, ನಿಮ್ಮ ಮಾತಿನಂತೆ ಆಗಲಿ. ನಾನು ಅವಳನ್ನು ಮರೆತು ಹೋಗುತ್ತೇನೆ, ಅವಳಿಂದ ಬಹುದೂರ ಹೊರಟು ಹೋಗುತ್ತೇನೆ. ಅವಳು ಎಲ್ಲೇ ಇರಲಿ, ಸುಖವಾಗಿರಲಿ. ಹಾಗೆ ಬಾ ದಾರಿಗೆ. ವಿನಾಶ್, ಇವನ ಆತನ ಏನು ಮೇಡಿ ಹೋಗೋಣ, ಮತ್ತೆ ಇವನು ಇನ್ನೊಮ್ಮೆ ವಿಚಾರಿಸಿಕೊಳ್ಳೋಣ ಇವನನ್ನು. ಅಯ್ಯೋ ವಿಧಿ, ನಾನು ಪಾಪ ಮಾಡಿದ್ದೇನೆಂದು ನನ್ನ ಹೃದಯಕ್ಕೆ ಅಗಾಧವಾದ ನೋವು ಕೊಟ್ಟೆ. ನಿನ್ನ ಪ್ರೇಮ ನನ್ನ ದೇವತೆ, ನನ್ನ ಸ್ಫೂರ್ತಿಯ, ನನ್ನ ಉಸಿರೇ. ನೀನಿಲ್ಲದಿದ್ದರೆ ನಾನು ಜೀವವಿಲ್ಲದ ಸೇವದಂತೆ, ಮರಣಾದ ಭೂಮಿಯಂತೆ, ಚಂದ್ರನಿಲ್ಲದ ಆಕಾಶದಂತೆ. ಪ್ರಿಯ, ಚಂದ್ರನಿಲ್ಲದ ಆಕಾಶದಂತೆ. ನೀನು ಸುಖವಾಗಿರಬೇಕಂದ್ರೆ ನಿನ್ನಿಂದ ದೂರವಾಗಲೇಬೇಕು. ನನ್ನನ್ನು ಮರೆತು ಬಿಡು. ನಾನು ನಿನ್ನ ಪ್ರೀತಿಸಿದ್ದು ಸುಳ್ಳು. ಈ ಪ್ರೇತ ಮೋಸಗಾರ, ಪ್ರಿಯ ಮೋಸಗಾರ. ನಿಲ್ಲು. ಯಾರು ನೀನು? ಯಾವ ಹುಡುಗಿ ಪ್ರೀತಿಗೆ ಮೋಸ ಮಾಡಿದೀಯ ಹೇಳು. ನನ್ನಲ್ಲಿ ಏನು ಕೇಳಬೇಡಿ ಸರ್. ನನ್ನ ಬಾಡಿಗೆ ನನ್ನ ಬಿಟ್ಟು ಬಿಡಿ ಪ್ಲೀಸ್. ನನ್ನ ಬಾಡಿಗೆ ನನ್ನ ಬಿಟ್ಟು ಬಿಡಿ ಪ್ಲೀಸ್. ಅವನಿಗೆ ಯಾವ ಹುಡುಗಿ ಪ್ರೀತಿಗೆ ಮೋಸ ಮಾಡಿರಬಹುದು? ಪ್ರಿಯ ಅಂದ್ರೆ ಯಾರು? ಬಾರಮ್ಮ ಬೇಗ. ಯಾಕಂತ ಏನಾಯ್ತು? ಇಷ್ಟು ಅವಸರವಾಗಿ ಕರೆತಿದೆಯಲ್ಲ, ಏನ್ ವಿಷಯ? ಅಮ್ಮ ಪ್ರಾರ್ಥನಾ, ನಾವಿಬ್ಬರು ಹೊಡೆಯುತ್ತಿ ಹಣತೀನಿ ಅಲ್ಲದಿದ್ದರು ಅದಕ್ಕಿಂತ ಹೆಚ್ಚಿನ ಬಂಧನ ನಮ್ಮಿಬ್ಬರೇ ಇದೆ. ಅದಕ್ಕಾಗಿ ನಿನ್ನ ಹನ್ನಾಸನಿದ್ದು ನನ್ನ ಕರ್ತವ್ಯ ನಿರ್ವಹಿಸಲೇಬೇಕು. ಅದಕ್ಕಾಗಿ ನಿನಗೆ ಮನೆ ಮಾಡಬೇಕಂತ ಒಂದು ಗಂಡನ ನೋಡಿದ್ದೀನಿ. ಏನೋ ನನಗೆ ಮಾತಾಡ್ತಾ ಇದ್ದೆ. ಮೊದಲು ನಿನ್ನ ಮದುವೆ, ಆನಂತರ ನನ್ನ ಮದುವೆ. ಅದಕ್ಕಾಗಿ ಪೀಠಿಗೆ ಅಮ್ಮ ನಿನ್ನೆ ಮದುವೆಯನ್ನು ಮಾಡಿ ನಾನು ಮದುವೆಯಾಗಬೇಕಂತ ತೀರ್ಮಾನ ಮಾಡಿದ್ದೀನಿ. ನಾನು ನೋಡಿದ ಗಂಡು ಯಾರಂತ ಗೊತ್ತೇನಮ್ಮ? ಯಾರನ್ನ? ಈ ಊರ ನನ್ನ ಎಸ್ಟೇಟ್ ಮಾಡಿದ ಪ್ರಜ್ವಲ್, ತುಂಬಾ ಒಳ್ಳೆಯವನು. ಅವನು ಒಳ್ಳೆಯ ಮಾಡಿದ ನನ್ನ ಸ್ನೇಹಿತ. ಬೇಡಣ್ಣ, ಈಗಾಗಲೇ ನಾನು ಮದುವೆ ಮಾಡಿಕೊಳ್ಳೋ ಗಂಡನ್ನ ನಾನೇ ಆರಿಸಿಕೊಂಡಿದ್ದೇನೆ. ಇದೇನಮ್ಮ ಹೀಗೆ ಹೇಳ್ತಿದ್ಯಾ? ನನಗೆ ಸಂತೋಷ ಆಚಾರ ಎರಡು ಒಟ್ಟಿಗೆ ಆಗ್ತಿದೆ. ಅದೃಷ್ಟವಂತ ಯಾರಮ್ಮ? ಹೌದಣ್ಣ, ಅವನು ಬೇರೆ ಯಾರೂ ಅಲ್ಲ. ನಾವು ಕಾಲೇಜಿನಲ್ಲಿ ಇಬ್ಬರು ಒಟ್ಟಿಗೆ ಓದುತ್ತಿದ್ದೆವು, ಪ್ರಿಯತಮ್ ಅಂತ. ನಾನು ಅವರನ್ನ ಮನಸಾರೆ ಪ್ರೀತಿಸುತ್ತಿದ್ದೇನೆ. ಅವರು ತುಂಬಾ ಒಳ್ಳೆಯವರಣ್ಣ, ತುಂಬಾ ಒಳ್ಳೆಯವರು. ನನ್ನನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎನ್ನುವ ನಂಬಿಕೆ
ಪ್ರೀತಿ ನನಗಿದೆ. ಹಾ ಅಣ್ಣ, ಒಂದ್ ನಿಮಿಷ, ನಾನು ಈಗಲೇ ಹೋಗಿ ಅವರ ಭಾವಚಿತ್ರವನ್ನ ನಿನಗೆ ತೋರಿಸ್ತೀನಿ, ಇಲ್ಲೇ ಇರು. ಪ್ರಾರ್ಥನಾ, ಪ್ರಾರ್ಥನಾ, ನಾನಾಡಿದ ಮಾತಿನಲ್ಲಿ ನಿನ್ನ ಮನಸ್ಸು ನೋವಾಗಬಹುದು. ಆ ಪ್ರೀತ ನಿನ್ನಂದು ಕನ್ಯೆ ಹಾಗಿಲ್ಲಮ್ಮ. ಈಗ ತಾನು ಅವನ ಬಣ್ಣ ಬಯ ಕಣ್ಣಾರ ಕನ್ಯೆ ಬಂದಿದ್ದೇನೆ. ಅವನ ನಾಯ ವಂಚಕ ತನ್ನ ಮಾತಿನಿಂದ ನಿನ್ನನ್ನು ವಂಚಿಸಿ ಹೊಡೆಯುವುದ. ಅಣ್ಣ, ಏನ್ ಮಾತಾಡ್ತಿದ್ಯಾ? ಇಲ್ಲ, ಅವನು ನನ್ನನ್ನು ವಂಚಿಸಲು ಸಾಧ್ಯವಿಲ್ಲ ಅಣ್ಣ. ನೀನು ಬೇರೆ ಯಾರನ್ನ ನೋಡಿ ತಪ್ಪು ತಿಳಿದುಕೊಂಡಿದ್ಯಾ. ನನ್ನ ಮಾತು ಸತ್ಯವಮ್ಮ. ನನ್ನ ಹೆತ್ತ ತಾಯಿ ಮೇಲೆ ಹಾನಿ ಮಾಡಿ ಹೇಳ್ತೀನಿ. ಸುಮ್ಮನೆ ಪ್ರಜ್ವಲನಿಗೆ ಮರೆಯಾಗು. ಇಲ್ಲ, ನಾನಿಲ್ಲ. ನೀನು ಏನೇ ಹೇಳಿದರೂ ನಿನ್ನ ಮಾತನ್ನು ನಾನು ನಂಬುವುದಿಲ್ಲ. ಯಾಕಂದರೆ ಅವರು ನನಗೆ ಮಾತು ಕೊಟ್ಟಿದ್ದಾರೆ. ಅಂದ ಮೇಲೆ ನಿನ್ನ ಮಾತಲ್ಲಿ ನನಗೆ ನಂಬಿಕೆನೇ ಇಲ್ಲ. ಈ ನನ್ನ ಮಾತು ಹೆತ್ತ ತಾಯಿ ಮೇಲೆ ಈ ನನ್ನ ಮಾತು ನನ್ನ ಹೆತ್ತ ತಾಯಿ ಮೇಲೆ ಹಾನಿ ಮಾಡಿ ಹೇಳ್ತೀನಿ. ಸುಮ್ಮನೆ ಪ್ರಜ್ವಲನಿಗೆ ಮರೆಯಾಗು. ಇಲ್ಲ ಇಲ್ಲ ಇಲ್ಲ, ನೋಡೋಣ, ನೀನೇನು ಹೇಳಿದಿರೋ ಅಷ್ಟೇ. ಅವರನ್ನ ಬಿಟ್ಟು ನಾನು ಬೇರೆ ಯಾರನ್ನ ಮದುವೆ ಆಗಲಾರೆ. ನಾಡಿನ ಮಾತಿನಲ್ಲಿ ಸ್ವಲ್ಪನಾದ್ರೂ ಅಸತ್ಯವಿದ್ದರೆ ನೀನು ಕೊಟ್ಟ ಶಿಕ್ಷೆ ನಾನು ಗುರಿಯಾಗುತ್ತೇನೆ. ಮತ್ತೆ ನಿನ್ನ ಕನೆಗೆ ಬೇದಂತ ಬಹುದೂರ ಹೊರಟು ಹೋಗುತ್ತೇನೆ. ನನ್ನ ಮಾತು ನಮ್ಮಮ್ಮ. ಆಯ್ತಣ್ಣ, ನಿನ್ನ ಮಾತಿನಂತೆ ಆಗಲಿ. ನಾನು ನೀನು ಹೇಳಿದರ ಜೊತೆ ಮದುವೆ ಆಗುತ್ತೇನೆ. ಆದರೆ ನನ್ನದೊಂದು ಮಾತು, ಕೊನೆವರೆಗೂ ಮದುವೆ ಮಂಟಪದಲ್ಲಿ ಅವರು ಬಂದೇ ಬರ್ತಾರೆ ಎನ್ನುವ ನಂಬಿಕೆ ಇದೆ. ನಾನು ಅವರಿಗೋಸ್ಕರ ಕಾಯ್ತಾ ಇರ್ತೀನಿ. ಆಯ್ತಮ್ಮ, ಹಾಗಲಿ. ಹೀಗಾಗ ಮದುವೆಗೆ ಎಲ್ಲ ಸಿದ್ಧತೆ ಆಗಿ ಹೋಗಿದೆ. ಪ್ರಜ್ವಲ್ ಕೂಡ ಎಲ್ಲ ಏರ್ಪಾಡುಗಳು ಸಂಬಂಧ ಮಾಡ್ತಿದ್ದಾನೆ. ಲಗ್ನ ಪತ್ರಗಳು ಎಲ್ಲಾಡಿ ಹಂಚಿದಾಗಿದೆ. ಸರಿ, ನನಗೆ ಬೆಂಗಳೂರಿನಲ್ಲಿ ಅರ್ಜೆಂಟಾಗಿ ಕೆಲಸವಿದೆ. ನಾನು ಹೋಗಿ ಸರಿಯಾಗಿ ಮುಹೂರ್ತಕ್ಕೆ ಸರಿಯಾಗಿ ಹಾಜರಾಗುತ್ತೇನೆ. ನೀನು ಮಾತ್ರ ಬೇರೆ ಯೋಚನೆ ಮಾಡದೆ ಧೈರ್ಯವಾಗಿರು. ನಾನು ಇನ್ನೇನು ಬರುತ್ತೇನೆ. ಇಲ್ಲ, ನನ್ನ ಪ್ರೀತಮ್ ನನಗೆ ಮೋಸ ಮಾಡಲು ಸಾಧ್ಯವಿಲ್ಲ. ನನ್ನ ಪ್ರೀತಿಯ ಮೇಲೆ ನನಗೆ ನಂಬಿಕೆ ಇದೆ. ಮದುವೆ ಮಂಟಪದಲ್ಲಿ ಕೊನೆ ಹೆಸರಾಗ ಅವರಿಗೋಸ್ಕರ ಕಾಯ್ತೀನಿ. ಅವರು ಮದುವೆ ಮಂಟಪಕ್ಕೆ ಬಂದೇ ಬರ್ತಾರೆ. ನನ್ನ ಕರುಳಿಗೆ ತಾಳಿ ಕಟ್ಟೇ ಕಟ್ಟುತ್ತಾರೆ. ನಾವು ಅಂದುಕೊಂಡಂಗೆ ಎಲ್ಲವೂ ಜರುಗುತ್ತದೆ. ಇಷ್ಟರಲ್ಲಿ ಪ್ರಾರ್ಥನಾ ಮದುವೆಯು ನಡೆದು ಹೋಗುತ್ತೆ. ಜೊತೆಗೆ ವಿನಾಶನೊಂದಿಗೆ ಕಾಮನಿ ಮದುವೆಯು ನಡೆದು ಹೋಗುತ್ತೆ. ಜೊತೆಗೆ ಸಾರಸ್ಯಕಾರವಾದ ಕಾಮದಾಟ ಮತ್ತು ಪ್ರಾರ್ಥನಾಳ ಜೊತೆಗೆ ಸಂತಾಟ. ವಾವ್, ಅದ್ಭುತವಾದ ಕ್ಷಣಗಳು. ಓ ಕಾಮನಿ ಬರಬೇಕು. ಕಾಮನಿ ದೇವಿಯವರಿ, ಏನು ಮುಖದಲ್ಲಿ ಮದುಮಗಳು ಕಳಿ ಉಕ್ಕು ಅರಿಯುತ್ತಿದೆಯಲ್ಲ. ನೀವೆಲ್ಲ ಹೀಗೆ ಮಾತಾಡ್ಬಿಟ್ರೆ ನಾನು ಖಂಡಿತವಾಗ್ಲೂ ಮದುವೆನೇ ಆಗೋದಿಲ್ಲ ಅಷ್ಟೇ. ಛೇ ಛೇ,
ಸುಮ್ಮನೆ ತಮಾಷೆ ಅನ್ನೋದಷ್ಟೇ. ನೀನ್ ಎಂದಿದ್ದರೂ ನನ್ನವಳಲ್ಲವೇ? ಹೌದು ಡಾರ್ಲಿಂಗ್, ನಾವು ಎಂದಿದ್ರು ನಿಮ್ಮವಳೆ. ಆದ್ರೆ ಈ ಮದುವೆ ಮಾತ್ರ ಬರೀ ನಾಟಕದ ಮದುವೆ ಅಷ್ಟೇ. ನೀನೀಗ ಇಷ್ಟವಸರದಿಂದ ಬಂದ ಕಾರಣವೇನು? ನಿಮಗೋಸ್ಕರ ಈ ಲಗ್ನ ಪತ್ರಿಕೆ ಕೊಟ್ಟು ಹೋಗೋಣ ಅಂತ ಬಂದಿದ್ದೇನೆ. ತಗೊಳ್ಳಿ, ಖಂಡಿತವಾಗ್ಲೂ ತಪ್ಪದೇ ಮದುವೆ ಕೊಡ್ಬೇಕು. ನಿನ್ನ ಮದುವೆಗೆ ನಾನು ಬರದೇ ಇರಲು ಸಾಧ್ಯವೋ? ಮದುವೆಯನ್ನು ಅದೇ ಅವನ ಜೊತೆ, ಆದರೆ ಮೊದಲನೆಯ ಫಸ್ಟ್ ನೈಟ್ ಮಾತ್ರ ನನ್ನ ಜೊತೆ. ನಿಮ್ಮ ಮನದ ಕಾತರತೆ ನಿಮ್ಮ ಕಣ್ಗಳಲ್ಲೇ ಕಾಣ್ತಾ ಇದೆ. ಅಂದಾಗ ನಿಮ್ಮ ಮನಸ್ಸಿನಂತೆ ನಡೆದುಕೊಳ್ಳುವ ನಿಮ್ಮ ಮನದರಸೆ ನಾನು. ನಿನ್ನ ಈ ಮಾತಿಗೆ ಮಾತ್ರ ಅನುಮಾನವಿಲ್ಲ ಕಾಮನಿ. ನಿನ್ನ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ. ಅದೇನೇ ಇರಲಿ, ಒಟ್ಟಿನಲ್ಲಿ ನನ್ನ ಕೈ ಮಾತ್ರ ಬಿಡ್ಬೇಡಿ. ಇಲ್ಲ ಡಾರ್ಲಿಂಗ್, ಎಂದೆಂದಿಗೂ ಕೈ ಬಿಡಲ್ಲ. ಅನನ್ಯ ರತ್ನವೇ, ಅನನ್ಯ ರತ್ನವೇ, ಅನರ್ಘ ರತ್ನವೇ, ಅನರ್ಘ ರತ್ನವೇ.
ಪುಷ್ಪವೇ ಮಂದ ಪುಷ್ಪವೇ ಕಾಮಿನಿ, ನಿನ್ನನ್ನು ಎಲ್ಲೆಲ್ಲಂತ ಹುಡುಗುದು ಸದ್ದ ಹೀಗಾದ್ರೂ ಸಿಕ್ಕಿದೆಯಲ್ಲ. ನಾನು ನಿಮಗೋಸ್ಕರ ದಾರಿ ಕಾಯ್ತಾ ನಿಂತಿದ್ದೆ, ಬರೋದಕ್ಕೆ ಇಷ್ಟೊಂದು ತರ ಮಾಡಿದ್ರೆ ಛೆ, ಕಾಮಿನಿ, ನನಗೆ ಕೈ ತುಂಬ ಕೆಲಸಗಳಿವೆ. ಪ್ರೆಸ್ ಮಾಡೋ ಕೆಲಸ ನಿಮಿತ್ತ ನಾನು ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗ್ತಿದ್ದೇನೆ. ಅಲ್ಲಿ ಮೀಟಿಂಗ್ಗೆ ಕರೆದಿದ್ದಾರೆ. ಮೀಟಿಂಗ? ಯಾವ ವಿಷಯದ ಬಗ್ಗೆ, ಯಾರ ಬಗ್ಗೆ, ಏನಾದ್ರೂ ಹೊಸ ವಿಷಯ ಗೊತ್ತಾಯ್ತಾ? ಕೆಲವು ಗೌತಮವಾದ ವಿಷಯದ ಬಗ್ಗೆ ಎಲ್ಲ ಜಿಲ್ಲಾ ಹೊರಗಳನ್ನು ಕರೆಸಿ ಪ್ರತಿಘೋಷಣೆ ಏರ್ಪಡಿಸಲಾಗಿ ಅದಕ್ಕಾಗಿ ಹೊರಟಿದ್ದೇನೆ. ಹೌದಾ? ನಾನೆಲ್ಲೂ ವಿನಾಶ ವಿಷಯ ಏನಾದ್ರೂ ಗೊತ್ತಾಗ್ತಿರೋ ಅನ್ಕೊಂಡಿದ್ದೆ. ಹಾಗೆ ಬಿಡಿ, ಯಾವಾಗ ಬರ್ತೀರಾ? 3-4 ದಿನಗಳು ಆಗಬಹುದು. ಏಕೆ ನನ್ನೆದುರು ಬೇಸರವೇ? ನಿಮಗೆ ಗೊತ್ತು, ನನ್ನ ಪ್ರಿಯತೆ ನನ್ನ ಆಗಲೇ ಇರೋದಲ್ಲ ಎಂದು. ಆದಷ್ಟು ಬೇಗ ಬಂದು ನಿನ್ನನ್ನು ನಾನು ಬಹುಮನೆ ಬಂಧಿಸಿ ಈ ಲೋಕವನ್ನೇ ಬಯಸುತ್ತೇನೆ. ಈ ದರಿದ್ರ ಬರೋಷ್ಟೊತ್ತಿಗೆ ನನ್ನ ಮದುವೆ ಆಗಿದ್ರೆ ಅಷ್ಟೇ ಸಾಕು. ಆದಷ್ಟು ಬೇಗ ಬಂದ್ಬಿಡಿ, ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಿನ್ನೆ ಬೆಟ್ಟಿರೋ ನನ್ನಿಂದ ಆಗಬೇಕಲ್ಲ. ನಾನು ಅಲ್ಲಿದ್ದರೂ ನನ್ನ ಮನಸ್ಸು ನಿನ್ನ ಹತ್ತಿರ ಚಿನ್ನ. ನನಗೆ ಗೊತ್ತು ಚಿನ್ನ, ನೀವು ನನ್ನ ಬಿಟ್ಟಿರೋದಕ್ಕೆ ಸಾಕ್ಷ್ಯನೇ ಇಲ್ಲ ಅಂತ. ಹೌದು, ನನಗೋಸ್ಕರ ಬರ್ಬೇಕಾದ್ರೆ ಪ್ರೀತಿಯಿಂದ ಏನ್ ಬಾಡಿಗೆ ತಗೊಂಡ್ ಬರ್ತೀರಾ? ನಿನಗಾಗಿ ನನ್ನನ್ನು ನಾನೇ ಅರ್ಪಿಸಿದ್ದೇನೆ. ಸ್ವಾಮಿ, ನನ್ನದೆಲ್ಲ ನಿನ್ನದಲ್ಲವೇ? ಹೌದು, ನೀವು ತುಂಬಾ ಒಳ್ಳೆಯವರು, ನಾನೇ ಭಾಗ್ಯಶಾಲಿ. ಅನುರಾಗ ಹಾಡಾಗಿ ನಲಿವಾಗ ಗೆಳತಿ ಜೀವರಸ ಜೀವನ
ಆಕಾಶದಲ್ಲಿ ಸುತ್ತ ಹಾರಾಡುವಂತೆ ಮಾಡದಿದ್ದರೆ ನನ್ನ ಹೆಸರು ರುದ್ರಗೌಡನೇ ಅಲ್ಲ. ಸವಿತಾ, ಆವತ್ತು ಒಂದು ಕೆನ್ನೆಗೆ ನನ್ನ ಒಡಿದ ಕ್ಷಣ ಮತ್ತೆ ನೆನಪಿಗೆ ಬರುತ್ತದೆ. ಆ ಕ್ಷಣ ಮತ್ತೆ ನನ್ನ ಕನಕನಿದ್ದರೆ ಈ ರುದ್ರಗೌಡನೇ ಅಲ್ಲ. ಏನು ನಿನ್ನ ಅಣ್ಣ ದೊಡ್ಡ ವಿದ್ಯಾವಂತ ಬುದ್ಧಿವಂತ ಸವಿತಾ, ನಿನಗೆ ಒಂದು ಹೇಳ, ಬುದ್ಧಿವಂತ ಇರುವುದು, ವಿದ್ಯಾವಂತ ಇರುವುದು, ಅವಿ ಬುದ್ಧಿವಂತ ಅದು ರೈತ. ಆ ರೈತರನ್ನು ಮೋಸ ಮಾಡುವ ಶಕ್ತಿ ನಿನ್ನಲ್ಲಿ ಇಲ್ಲ. ಆ ಶಕ್ತಿಯನ್ನೇ ನಾನು ಇದ್ದೇನೆ. ಓಕೆ, ನಿನ್ನ ಕಾಯಿಸ್ತಾರ ಬರ್ತೇನೆ. ಏನು ನನ್ನ ವಯ್ಯಾರ, ಏನು ನನ್ನ ರೂಪ ಅಂತೀನಿ. ನಾನು ಸಿಂಗಾರ ಮಾಡ್ಕೊಂಡು ಹೊಂಟ ಸಾಕ್ ಓಣ್ಯಾನ ಹುಡುಗರು, ಬೀದ್ಯಾನ ಹುಡುಗರು ಹಂಗ ಹಿಂದಗಟ್ಲೆ ಜೊಲ್. ಅದ್ರಾಗ ನೀನ ಫಸ್ಟ್ ನಂಬರ್. ಹಂಗ ಜೊಲ್ಲ ಸೋಸ್ಕೊಂತ ಹಿಂದ ಅಡ್ಡಾಡ್ತಾರ್ರಿ. ಅಲ್ಲ ಇಲ್ಲ, ನನ್ನ ಮೂಗು ನೋಡಿದ್ರ ಏನ್ ಮಾಡತ್ರಿ, ಸಂಪಿಗೆ ಹೂವ ಆಗೈತಿ. ಏನು ನನ್ನ ತುಟಿ, ಏನು ನನ್ನ ಬರ್ಲಿ ಬರ್ಲಿ ಬರ್ಲಿ, ನಮ್ ಪಂಕ್ಲ ಇತ್ತ ಕಡೆಗ ಬರತನ ಬರ್ಲಿ. ಅವನು ನಾನು ನೋಡಿ ಸ್ವಲ್ಪ ಜೊಲ ಸೋಸ್ಕೊಂತ ಕೂತ್ಕೊಳ್ಳಿ. ಬಂದ್ಲಿ, ಯಾಕ ಇಲ್ಲಿ ಬಂದಿ? ಏನಿಲ್ಲ, ನಿನಗೆ ಶಾರ್ಟ್ ಪಡೆದೈತಲ್ಲ ಅದಕ್ಕೆ ಬಂದಿನ ತಲೆ. ಲೇ ಪಂಕ್ಲಿ, ಎಷ್ಟು ಚಂದ ಕಾಣಕತ್ತೀಯಲ್ಲ ಅಪ್ಪ. ಹೌದಾ, ನಾನು ಇಷ್ಟೊಂದು ಚಂದ ಕಾಣಕತ್ತೀನಂತನ ನಮ್ ಬಾಪು ಅದನ್ನಲ್ಲ, ಏನ್ ಬೇ ಇಷ್ಟೊಂದು ಚಂದ ಆಗಿಲ್ಲ, ಏನು ನಿನ್ನ ಬಾಳೆವ ಅಂತ ಹೇಳಿ ಲಗ್ನ ಮಾಡಾಕ ಮದುಮಗನ ಗಂಡು ಹುಡುಕಾಕ ಹೊಂಟಾನ. ಯಪ್ಪ, ಎಂತ ಶಾಕ್ ನ್ಯೂಸ್ ಕೊಟ್ಟೆ ಪಂಕ್ಲಿ. ನನ್ನ ಹೆದೆ ದಡಕ್ ಬುಡಕ್ ದಸಕ್ ಆಯ್ತದೆ. ಅಯ್ಯಯ್ಯೋ, ಹಿಂಗ್ಯಾಕ್ ಮಾತಾಡಕತ್ತೀರಿ? ಅಲ್ಲ ನಾ ಅಂತದ್ ಏನ ಅನಾದ ಅಂಜಿನಂತ ಹಿಂಗ್ ಮಾತಾಡಕತ್ತೀರಿ. ಅಲ್ಲೇ ನಾನು ನಿನ್ನ ಲಗ್ನ ಮಾಡ್ಕೊಂತೀನಿ. ನೀನು ನಿಮ್ಮ ಅಪ್ಪಗ ಹೇಳಿದ್ದಿಲ್ಲ, ನನ್ ಕಡೆ ಓಸಿ ನೋಡು ಪಂಕ್ಲಿ, ನಿನ್ ಕಣ್ಣಿಗೆ ನನ್ ಚಂದ ಕಾಣಕತ್ತೀನ ಇಲ್ಲ? ಸುಮಾರ ಕಾಣಕತ್ತಿ, ಏನ್ ಮಾಡೋದು? ಏ ಪಂಕ್ಲಿ, ಅರ್ಥ ಹಂಗಿಲ್ಲ ಏನ್ ನಿನಗ? ಏನು ಪಂಕ್ಲಿ ಪಂಕ್ಲಿ, ನಾನ್ ನಿನ್ನ ಮದ್ವೆ ಮಾಡ್ಕೊಂಡ್ರೆ ನಾನ್ ನಿನ್ನ ಚಂದಾಗಿ ನೋಡ್ಕೊಂತೀನಿ. ಹಂಗಂದೇನಾ? ಅಂತೂ ಅಡ್ಡಿ ಇಲ್ಲ. ಆದ್ರಂದ್ರೆ ನಿನ್ನ ಮನಸ್ಸಿನಾಗ ಏನೈತಿ ಹೇಳಾರ ಹೇಳ. ಏನಿಲ್ಲ, ನಮ್ ಬಾಪು ಏನ್ ಹೇಳಿದೆ ಗೊತ್ತೇನಾ? ನೋಡು ಮಗಳ, ನಮ್ಮ ಮನೆಗೆ ಮಗಳೂ ನೀನ, ಮಗನೂ ನೀನಾದಿ. ನಾಳೆ ನಿನ್ನ ಮದ್ವೆ ಆದ್ಮೇಲೆ ನಿನ್ನ ಹೊಟ್ಟ್ಯಾಗ ಹುಟ್ಟೋ ವಂಶದ ಕುಡಿಗಿ ನನ್ನ ಹೆಸರನ್ನ ಇಡಬೇಕಂತ ಹೇಳ್ಯಾನ. ನಮ್ಮಪ್ಪನು ಸಾಯ ಮುಂದ ನೋಡ್ಲ ಮಗನ, ನನ್ನ ಅಂಶ ನಿನ್ನಿಂದಲೇ ಉದ್ಧಾರ ಇರ್ಬೇಕು. ನಾಳೆ ನಿನಗೆ ಹುಟ್ಟೋ ಕೂಸಿಗೆ ನನ್ನ ಹೆಸರು ಇಡ್ಬೇಕು ಅಂತ ಹೇಳ್ಯಾನ. ಇದು ಮಾತ್ರ ಆಗುದಿಲ್ಲ ನೋಡ, ನಮ್ಮಪ್ಪ ಹೇಳ್ದಂಗ ನನ್ನ ಖುಷಿಗೆ ನಮ್ಮ ಬಾಪುನ ಹೆಸರನ್ನ ಇಡಕ್ಕೆ. ಹಂಗ ಆಯ್ತು, ನನಗ್ ಸಿಟ್ಟು ಬರ್ಸ್ಬೇಡ. ಇಲ್ಲಿ ನಂದೇ ನಡಿಬೇಕು. ನಾನು ನನ್ನ ಬಾಪು ಹೆಸರೇ ಇಡವನ. ಇಲ್ಲ 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 ಇಲ್ಲ, ನಾ ಏನಿದ್ರು ನಮ್ಮ ಬಾಪು ಹೆಸರನ್ನ ಇಡಕಿ. ಏ ಆಯ್ತು, ಹಂಗಾದ್ರೆ ಹೇಳ. ಆಯ್ತು, ನನ್ನ ಮುದ್ದಿನ ರಾಣಿ, ನನ್ನ ಬಂಗಾರದ ರಾಣಿ. ಆಯ್ತು, ಹಂಗೆ ಆಗ್ಲಿ. ಹಿಂಗ ಹಾಗೆ ಬಾ ನೋಡ. ಕಡೆದಾಗಿ ಇನ್ನೊಂದು ಮಾತು ಹೇಳಾಕತ್ತೀನಿ, ಮದ್ವಿ ಆದ್ಮೇಲೆ
ನನಗೇನಾರ ಕೂಸು ಹುಡ್ತು ಅಂದ್ರ ನನ್ನ ಬಾಪನ ಹೆಸರನ್ನ ಇಡಾಕಿ. ಆಯ್ತು, ಹಂಗೆ ಆಗಲಿ ಬಿಡು. ಹೆಂಗ್ ಮಾಡ್ತಿ ನೋಡ. ಏನಿಲ್ಲ ನೋಡು, ನೆನಪಿಟ್ಟುಕೋ, ನಾಳೆ ಹುಟ್ಟ ಕೂಸಿಗೆ ನಮ್ಮ ಅಪ್ಪನ ಹೆಸರ ಇಡಬೇಕು. ಆಯ್ತಾ, ಹಿಂಗೆ ಮಾಡೋಣ ಪಂಚಿ. ಬಾಯ್. ಮದುವೆ ಮುಹೂರ್ತ ಮೀರ್ತಾ ಇದೆ. ಮಾಂಗಲ್ಯ ಕಾರಣ ಮುಗಿಸೋಳವೆ. ನಿಮ್ಮವ್ರು ಯಾರಾದ್ರೂ ಕರೆಸೋರು ಬರೋರು ಯಾರು ಇದ್ರೆ ಪುರೋಹಿತರೇ,
ಸ್ವಲ್ಪ ನಿಲ್ಲಿ, ಮುಹೂರ್ತಕ್ಕೆ ಇನ್ನೂ ಸಮಯವಿದೆ. ನನ್ನ ಸ್ನೇಹಿತ ಪ್ರಮೋದ್ ಬರಬೇಕಾಗಿತ್ತು, ನಿನ್ನೆಯೇ ಬರಬೇಕಾಗಿತ್ತು, ಆದರೆ ಇನ್ನೂ ಬರಲಿಲ್ಲವೇ? ಕಾಯ್ಬೇಕಾ? ಮುಹೂರ್ತ ಮೀರಿದ ಮೇಲೆ ತಾಳಿಯ ಕಟ್ಟುವುದು ಸಂಪ್ರದಾಯವಲ್ಲ. ಇಲ್ಲಿ ಯಾರನ್ನು ಕಾಯುವ ಅವಶ್ಯಕತೆ ನನಗಿಲ್ಲ. ಬೇಗನೆ ಮಾಂಗಲ್ಯ ಕಾರ್ಯವನ್ನು ಮುಗಿಸಿಬಿಡಿ. ಆಗಲ್ಲ ಬಾವ, ಅವನು ನನ್ನ ಬಾಲದ ಸ್ನೇಹಿತ, ಅವನು ಬಾರದೆ ಮಾಂಗಲ್ಯ ಕಟ್ಟುವುದು ಹೇಗೆ? ಅದಕ್ಕಾಗಿ ನೋ, ಮುಹೂರ್ತ ಸಮಯ ಯಾರನ್ನು ಕಾಯುವುದಿಲ್ಲ. ಸಮಯಕ್ಕೆ ನಾವೊಂದು ಕೊಳ್ಳಬೇಕೆ ಹೊರತು ಸಮಯ ನಮ್ಮನ್ನು ಒಂದು ಕೊಳ್ಳುವುದಿಲ್ಲ. ನೀವು ಕಾಯುವುದರಲ್ಲಿ ಅರ್ಥವೇ ಇಲ್ಲ. ಇನ್ನೂ ಸ್ವಲ್ಪ ಹೊತ್ತು ಕಾಯೋಣ, ನಂತರ ನೀವು ಹೇಳ್ದಂಗೆ ಆಗಲಿ. ಇನ್ನೂ ಕಾಯುವುದು ಸಾಧ್ಯವಿಲ್ಲ. ಇದೇನು ಪುರೋಹಿತರೆ ಸುಮ್ಮನೆ ನಿಂತು ಬಿಟ್ಟಿರಲ್ಲ. ಶುರು ಮಾಡಿ ನಿಮ್ಮ ಮಂತ್ರ ತಂತ್ರಗಳನ್ನು. ಯಾಕಂದ್ರೆ ಮುಹೂರ್ತ ಎಂಬುದು ನಾವು ನಿರ್ಣಯ ಮಾಡಿದ್ದಲ್ಲ, ದೈವ ನಿರ್ಣಯ. ಅದು ಸರಿಯಾದ ಸಮಯಕ್ಕೆ ಆಗ್ಬೇಕು. ಮಂತ್ರ ಶುರು ಮಾಡಮ್ಮ. ದೇವಗಳು ದೇವ ತಾರಾವಳು ಚಂದ್ರಗಳು ದೇವ ದೈವಗಳು ಇಷ್ಟಗಳು ದೇವ ನನಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ. ಅದಕ್ಕಾಗಿ ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಬನ್ನಿ, ಬೇಗ ನನಗೆ ಮಾಂಗಲ್ಯ ಭಾಗ್ಯ ನೀಡು. ಬನ್ನಿ. ಯಾಕೆ ನನ್ನ ಮೇಲೆ ಕೋಪನ? ಸಾರಿ, ಕೋಪಿಸಿಕೊಳ್ಳಬೇಡಿ. ನೀವು ಕಟ್ಟುವ ಮಾಂಗಲ್ಯಕ್ಕಾಗಿ ಕಾಯ್ದಿದ್ದೇನೆ. ಬನ್ನಿ. ಪ್ರಾರ್ಥನಾ, ಏನು ನೀನು ಮಾಡುತ್ತಿರುವುದು? ಏನು ಏನಂದ್ರೆ ನೀವು ನನ್ನನ್ನು ಪ್ರಾರ್ಥನಾ ಅಂತ ಕದ್ರ? ಇಲ್ಲ ಇಲ್ಲ ಇಲ್ಲ, ನಾನು ನಿಮ್ಮ ಪ್ರಿಯ ಪ್ರಿಯ. ನೋ, ನನಗೆ ಯಾವ ಪ್ರಿಯನೂ ಗೊತ್ತಿಲ್ಲ. ನಿನಗೆಲ್ಲ ತಲೆ ಕಟ್ಟಿದೆ ನೋಡಿ. ಎಲ್ಲರೂ ಕಾಯ್ತಿದ್ದಾರೆ, ಹೋಗಿ ಮಾಂಗಲ್ಯ ಕಟ್ಟಿಕೊಳ್ಳಿ. ಪ್ರಿಯತಮ್, ಏನಾಗಿದೆ ನಿನಗೆ? ನಿನಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಯಾಕೆ ಹೀಗೆ ಹುಚ್ಚರಂತೆ ಮಾತಾಡ್ತಾ ಇದೀಯಾ? ನಿನಗೆ ಜ್ಞಾನ ಇದೆ ತಾನೆ? ನೋಡಿ, ನಿಮಗೋಸ್ಕರ ಕಾಯ್ತಿದ್ದೇನೆ. ಕಲ್ಯಾಣ ಮಂಟಪಕ್ಕೆ ನೀವು ಬಂದಿದ್ದೀರಾ ಅಂತ ಮೇಲೆ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತಾನೆ ಅರ್ಥ. ಬನ್ನಿ, ನನ್ನ ಕರುಳಿಗೆ ಮಾಂಗಲ್ಯ ಭಾಗ್ಯವನ್ನು ನೀಡ. ಬನ್ನಿ. ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅಂದ ಮೇಲೆ ನಿಮಗೆ ತಾಳಿ ಕಟ್ಟುವುದಲ್ಲಿಂದ ಬಂತು. ಏನು, ನಾನ್ ಯಾರಂತ ನಿಮಗೆ ಗೊತ್ತಿಲ್ವಾ? ಹಾಗಾದ್ರೆ ಮತ್ತೆ ಇಲ್ಲಿ ಕಲ್ಯಾಣ ಮಂಟಪಕ್ಕೆ ಯಾಕೆ ಬಂದಿದ್ದೀರಾ? ವಿನಾಶ್ ಅವರು ನನ್ನ ಸ್ನೇಹಿತರು. ಸ್ನೇಹಿತರ ಮದುವೆಗೆ ಬರುವುದು ತಪ್ಪೆ? ಪ್ರಿಯತ, ಏನಾಗಿದೆ ನಿಮಗೆ? ರಾಹು ಏನಾದ್ರೂ ಬಂದಿದ್ಯಾ? ಯಾಕೆ ನನ್ನ ಮೇಲೆ ಯಾಕಿಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ದೀರಾ? ನಾನು ನಿನ್ನ ದ್ವೇಷಿಸುತ್ತಿಲ್ಲ. ನಿಜ ಹೇಳಬೇಕೆಂದರೆ ನಿನ್ನ ಪರಿಚಯ ನನಗಿಲ್ಲ. ಸಂತೋಷ, ತುಂಬಾ ಸಂತೋಷ. ಏನು, ನನ್ನ ಪರಿಚಯವೇ ನಿಮಗಿಲ್ಲವೇ? ಪ್ರಮೋದಣ್ಣ, ನೀವು ಹೇಳಿದ ಮಾತು ಸತ್ಯವಾಯಿತು. ಇವನು ವಂಚಕ. ನನ್ನ ಪ್ರೀತಿ ಸೋತು ಹೋಯಿತು. ನನ್ನ ಪ್ರೀತಿ ಸೋತು ಹೋಯಿತು. ಸಮಾಧಾನ ಮಾಡಕ ಪ್ರಾರ್ಥನಾ. ಪ್ರೀತಿ ಎನ್ನುವುದು ಒಂದು ಗಾಜಿನ ಮನೆಯಂತೆ, ಒಮ್ಮೆ ಹೊಡೆದರೆ ಪುನಃ ಜಡಿಸಲು ಸಾಧ್ಯವಿಲ್ಲ. ಪ್ರೀತಿಯ ದೀಪ ಹಚ್ಚುವುದು ಬಹಳ ಕಷ್ಟ, ಆದರೆ ಅದನ್ನು ಹರಿಸೋದು ತುಂಬಾ ಸುಲಭ. ಪ್ರೀತಿ, ಪ್ರೇಮ, ನಂಬಿಕೆ ಪ್ರಪಂಚದಲ್ಲಿ ಯಾವುದೇ ಇಲ್ಲ. ಬಾರಮ್ಮ, ನನ್ನ ಮಾತು ಕೇಳಿ. ಇದೇನು ನಾಟಕ ಎಂದುಕೊಂಡಿದ್ದೀರಾ? ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲವೇ? ಮುಂದಿನ ಕಾರ್ಯವನ್ನು ಬೇಗನೆ ನಡೆಯಲು ಕಾಲಾವಕಾಶ ಮಾಡಿಕೊಡಿ.
ಮದುವೆಯೋ ಅಥವಾ ತರಕಾರಿ ಮಾರ್ಕೆಟು ಎಲ್ಲ ತಮ್ಮ ಇಚ್ಛೆ ಅಂತ ವರ್ಸುವುದಾದರೆ ಇಲ್ಲಿ ದೊಡ್ಡವರಾಗಿ ನಾವೇಗ ಬರಬೇಕು. ಈಗ ಹಾಗಬೇಕಾದೇನು ಹಾಗಿಲ್ಲ, ದಾರವಾಗಿ ಮಂಗಳ ಕಾರ್ಯವನ್ನು ಮುಂದುವರಿಸಬಹುದು. ಪುರೋಹಿತರೆ, ಮಂತ್ರವಾದಿ. ತದೇವ ಲಗ್ನ ಸಮಂತ ದೇವ ತಾರಾಬಲಂ ಕಂದಬಲ ದೇವ ದೈವಬಲ ಯುದ್ಧಬಲ ದೇವ ಸೋಮೂರ್ತಿ ಸಾವಧಾನ ಸಾ ಅಂಬಜನ ಭಾವ ಪ್ರಮೋದನ, ನಮಗೆ ಆಶೀರ್ವಾದ ಮಾಡಿ ಅಣ್ಣ. ಅಲ್ಲ ಮನೆಗೆ ಬಂದು ತೊಗೊಂಡ್ರೆ ಸ್ವಲ್ಪ ಮರೆದು ಬಿಡ್ತೀವಿ. ಮಹಾಪ್ರಸಾದ, ಒಂದು ವರ್ಷದೊಳಗೆ ಅವಳಿ ಜವಳಿ ಮಕ್ಕಳಾಗಲಿ ಒಳ್ಳೆಯದಾಗಲಿ, ನಾವಿಲ್ಲಿ ಬರ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ಇವರಿಗೆ ಇರಲಿ. ಸ್ವಾಮಿನಿ ಬಾರಿ ಹತ್ತಿರ ಇನ್ನು ನೀನು ನನ್ನ ಅರ್ಧಾಂಗಿನಿ ಅಲ್ಲವೇ? ಸಂಗತಿ ಸಂಪ್ರೀತಿ
ಅಯ್ಯೋ, ಇದೆಂತಹ ನೇಮವಿಟ್ಟ ಆಟಾಸ. ತನ್ನ ಮರದ ತಂದೆ ನನ್ನನ್ನು ಕುಳಿತುಬಿಟ್ಟಿಸಲ್ಲ. ನನ್ನ ವಿರುದ್ಧ ನನ್ನ ಪ್ರಿಯ ಪವಿತ್ರ ಪ್ರೀತಿಗೆ ಶಾಪವಾಯಿತು. ನನ್ನ ಪ್ರಿಯ ಮುಂದೆ ನಾನು ಸಣ್ಣವನಾಗಿ ನನ್ನ ಪ್ರೀತಿಯ ಪ್ರಿಯಳಿಗೆ ಅದೆಷ್ಟು ನೋವಾಗಿರಬಹುದು. ಜಾಡ ತನ್ನ ಬಲೆಯಲ್ಲೇ ತಾನು ಸಿಕ್ಕಿ ಸಾಯುವಂತೆ ನನ್ನ ಪ್ರೀತಿ ನನ್ನ ಪ್ರಿಯನ್ನು ಬಲಿ ತೆಗೆದುಕೊಂಡೇ ಬಿಡಿ. ಪ್ರಿಯ, ಓ ಪ್ರಿಯ, ನನ್ನ ಮನಸ್ಸಿನಿಂದ ನಿನ್ನನ್ನು ತೆಗೆದಾಕಿಲ್ಲ. ದುಷ್ಟರ ಅಟ್ಟಹಾಸಕ್ಕೆ ಸಿಲುಕಿ ನನ್ನನ್ನು ನಾನೇ ಕಳೆದುಕೊಂಡೆ. ನಂತರ ನಿನ್ನನ್ನು ಕಳೆದುಕೊಂಡೆ. ಇನ್ನು ಮುಂದೆ ನನಗೆ ಯಾರು ಇಲ್ಲ, ನಾನು ಅನಾಥ. ನೀನು ಪ್ರಿಯ ನನ್ನ ಪ್ರಿಯ ಪ್ರಾರ್ಥನೆಗಳಲ್ಲ. ನನ್ನ ಈ ದೇಹದಲ್ಲಿ ಉಸಿರಿನವರೆಗೂ ನಿನ್ನ ಮರೆಯಲಾಗದು ಪ್ರಿಯ, ಮರೆಯಲಾಗದು. ಹೇಗಿದೆ ಈ ನನ್ನ ಕುಟಿಲತನದ ಕಪಟ ನಾಟಕದ ಕಾರಾಸ್ಥಾನ? ಇನ್ನು ನನ್ನ ಬಲೆಯಿಂದ ಬೀಳಿಸಿಕೊಳ್ಳಲು ಆ ದುರಂತ ನಾಯಕಿ ಪ್ರಾರ್ಥನೆಯಿಂದ ಸಾಧ್ಯವೇ ಇಲ್ಲ. ಇನ್ನು ಇವಳ ಬಾಳು ನನ್ನ ಬಂಧನಕೆಯಲ್ಲಿ ಬಿದ್ದಿರುವ ಬಾಣದಂತೆ. ನಾನು ಬಂದಾಗಲೇ ನಿನ್ನನ್ನು ಅನುಭವಿಸಿರಬಹುದು ಪ್ರಾರ್ಥನಾ. ಅಂದಿನ ಕುರುಕ್ಷೇತ್ರಕ್ಕೆ ಕಾರಣ ದ್ರೌಪದಿ. ಇಂದಿನ ಈ ಕುರುಕ್ಷೇತ್ರ
ಪ್ರಾರ್ಥನಾ